ಸೊ ನನ್ನ ಮೊದಲ 6 ವರ್ಷ ಆಶ್ರಮದಲ್ಲಿ, ನಂತರದ 6 ವರ್ಷ ಮಠದಲ್ಲಿ ಕಳೀತು. ಎಸ್. ನಂತರ ನೀವು ಹೇಳಿದ ಹಾಗೆ ಆ ಥರದ ಕಲ್ಪನೆಗಳಿದ್ವು. ಆದರೆ ನಾನು 11 ವರ್ಷದ ಬಾಲಕನಾಗಿದ್ದೆ, ನನಗೇನು ಗೊತ್ತಾಗಲಿಲ್ಲ. ಬಟ್ ಒಟ್ಟಿನಲ್ಲಿ ನನಗದು ನೀವು ಸನ್ಯಾಸಿ ಆಗೋದು ತಪ್ಪಿತು. ಆಗ ನಾನು ಅಂದ್ಕೊಂಡೆ ಇನ್ಮೇಲೆ ನಾನು ಮಠದಲ್ಲೇ ಮುಂದುವರಿಸ್ಬೇಕೇನೋ, ಬರಿತೀನೇನೋ ಅಂತ ನಾನು ಆವಾಗ 8ನೇ ಪಾಸ್ ಮಾಡಿದ್ದೆ. ಆದರೆ ನಮ್ಮ ತಂದೆಯವರು ಮುಂಬೈ ಕಳಿಸಿದರು. ಅಲ್ಲಿ ಹೋದರೆ ಮುಂಬೈನಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮದಲ್ಲಿ, ಇಲ್ಲಿ ಕನ್ನಡ ಹೊನ್ನಾವರದಲ್ಲಿ ಕಲಿತಿದ್ದೆ. ಸುಮಾರು 18 ಮೈಲಿ ದೂರ ನಮ್ಮ ಶಿರಾಲಿಯಿಂದ. ಸೊ ಅಲ್ಲಿ ಶಾಲೆಯಲ್ಲಿ ಕೂತ್ಕೊಳ್ಳೋ ಇಂಗ್ಲೀಷಲ್ಲಿ ಎಲ್ಲ ಕಲಿತು 5ನೇ ರ್ಯಾಂಕು ಒಳಗೆ ಬರ್ತಿದ್ದ ಅವನು. ಅದು ಇಂಗ್ಲೀಷ್ ಮಾಧ್ಯಮ ಆದಾಗ ಇನ್ನೇನು ಮೊದಲು 5ರಲ್ಲಿ ಇರ್ತಿದ್ದ, ಅದು ಕಡೆ 5ನಲ್ಲಿ 10ನೇ ಕ್ಲಾಸಲ್ಲಿ ನಾಪಾಸೆ ಆದ. ಶಂಕರ್ನಾಗ್ ಜೊತೆಗಿದ್ರು ಅವಾಗ? ನಂತರ ಕಳಿಸಿದ್ರು ಅವರು. ಓಕೆ. ಮೊದಲು ನನ್ನನ್ನು ಕಳಿಸಿದ್ರು. ನಾನು ಇದೆಲ್ಲ ಅದು ಹೇಗೋ ಹಾಗೆ ಹೀಗೆ SSC ಮಾಡಿದೆ. ಬಟ್ ಯಾವ ದಿಕ್ಕಿನಲ್ಲಿ ಹೋಗೋದು ನನಗೆ ಯಾವುದು, ವಾಪಸ್ ಹೋಗೋಣ ಅಂತಲೇ ನನ್ನ ಮನಸ್ಸು. ಆದರೆ ನಮ್ಮ ತಂದೆಯವರು ಒಪ್ಪಲಿಲ್ಲ. ಅಲ್ಲಿ ಕಳಿಸಿದ್ದೀನಿ, ಏನಾದರೂ ಓದಿ ಏನಾದರೂ ಸಾಧನೆ ಮಾಡೋಕ್ಕೆ ಮುಂಚೆನೇ ಓಡಿ ಬಂದರೆ ಪುಕ್ಲು ಅಂತಾರೆ, ಆ ರೀತಿ ಅವರು ಹೇಳೋರು. ಆಮೇಲೆ ಅಲ್ಲಿ ನಾನು ಆರ್ಟ್ಸಿಗೆ ಹೋದೆ, ರುಚಿಸಲಿಲ್ಲ. ನಾನು ಶಾಲೆಯಲ್ಲಿದ್ದಾಗ ACC ಮಾಡಿದ್ದೆ. ಆಮೇಲೆ ಕಾಲೇಜಿನಲ್ಲಿದ್ದಾಗ ನಮಗೆ NCC ಕಂಪಲ್ಸರಿ ಇತ್ತು. ಸೊ ಅದು ಕಂಪಲ್ಸರಿ ಇದ್ದಿದ್ದು, ಅದು ಮುಗಿಸಿದ್ದೆ. ರೈಫಲ್ ಟ್ರೈನಿಂಗು ಅದೆಲ್ಲ ಅಲ್ಲಿ ಕೊಟ್ಟಿದ್ದರು. ಯಾಕೆ ಇವೆಲ್ಲ ಬಿಟ್ಟು ಆರ್ಮಿ ಅಥವಾ ಸೊ ಏರ್ಫೋರ್ಸಿಗೆ ಹೋಗ್ಬೇಕು. ಯಾವ ಫ್ಯಾಷನ್ ಏರ್ಫೋರ್ಸಲ್ಲಿ ಆ ಯೂನಿಫಾರ್ಮು ಇದೇ ಚೆಂದ ಕಾಣ್ತಾರೆ ಅಂತ. ಅಲ್ಲಿ ಹೋದ್ರೆ ಅವ್ರು ಹೇಳಿದ್ರು ಫಸ್ಟಷ್ಟು 5 ಕಣ್ಣು ತಗೋದು, ಇನ್ನು ಎಡಗಣ್ಣು ಭಾಳ ವೀಕ್ ಇದೆ, ನಿನಗಿಲ್ಲಿ ಕಷ್ಟ, ನೀನು ಆರ್ಮಿಗೆ ಹೋಗಿ ಟ್ರೈ ಮಾಡು ಅಂತ. ಅಲ್ಲಿ ಹೋದರೆ ವೇಟ್ ನೋಡಿದರೆ ನಮ್ಮದು 8 ಪೌಂಡ್ಗೂ ಅಂಡರ್ ವೇಟು. ಎಸ್. ಇದೆ ಅಷ್ಟಾದರೂ ಇರಬೇಕಪ್ಪ, ಇಲ್ಲಾಂದರೆ ಓಡು ಅಂತ ಹೇಳಿದರೆ ಕುಸಿದು ಬಿಟ್ಟಿದ್ರೆ ಆಮೇಲೆ ನಾವೇ ಹೊಣೆ ಆಗ್ತೀವಿ, ನೀವು ಸ್ವಲ್ಪ ಮೈ ತುಂಬಿಸ್ಕೊಂಡು ಬಾ ಅಂತಂದು.